ಇದು ಮ್ಯಾಜಿಕಲ್ ಅಂದರೆ ಚಮತ್ಕಾರಿ ಸಂಖ್ಯೆ. ಈ ಸಂಖ್ಯೆ ನಿಮ್ಮ ಡೇಟ್ ಆಫ್ ಬರ್ತ್ನಲ್ಲಿ ಇತ್ತು ಅಂದರೆ ನೀವು ತುಂಬ ಯಶಸ್ವಿ ವ್ಯಕ್ತಿ ಆಗ್ತೀರಾ, ಅಥವಾ ಸಾಧಾರಣವಾದ ಯಶಸ್ವಿ ವ್ಯಕ್ತಿಯಾಗಿ ಆದರೂ ಆಗ್ತೀರಾ. ಆದರೆ ಯಾವತ್ತೂ ಕೂಡ ಸೋತ ವ್ಯಕ್ತಿ ಅಂತೂ ಆಗೋದೇ ಇಲ್ಲ. ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿ ಸಂಖ್ಯೆಗೂ ವಿರೋಧಿ ಸಂಖ್ಯೆ ಅಂದರೆ ಆಂಟಿ ನಂಬರ್ ಇದ್ದೇ ಇರುತ್ತೆ. ಆದರೆ ಈ ನಂಬರ್ಗೆ ಹಾಗೂ 7ಕ್ಕೆ ವಿರೋಧಿಗಳೇ ಇಲ್ಲ. ಹಾಗಿದ್ರೆ ಯಾವುದು ಆ ಸಂಖ್ಯೆ, ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಂತರ ಸಬ್ಸ್ಕ್ರೈಬ್ ಮಾಡಿ. ಪ್ರಿಯ ಗೆಳೆಯರೇ, ನಿಮಗೆಲ್ಲ ನಿಮ್ಮ ಆಶ್ಚರ್ಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಬರುವ ವಿಶೇಷವಾದ ಆ ನಂಬರ್ನ ಬಗ್ಗೆ ತಿಳಿಸ್ಕೊಡ್ತೀವಿ. ಈ ನಂಬರು 1ರಿಂದ 9 ನಡುವೆ ಬರುತ್ತೆ. ಇದೊಂದು ನಿಮ್ಮ ಬರ್ತ್ ಚಾರ್ಟ್ನಲ್ಲಿತ್ತು ಅಂದರೆ ನೀವು ನಿಜಕ್ಕೂ ಲಕ್ಕಿನೇ ಕಣ್ರಿ. ಒಂದು ಪಕ್ಷ ನಿಮ್ಮ ಜನ್ಮ ದಿನಾಂಕದಲ್ಲಿ ಇಲ್ಲ ಅಂತಂದರೆ ನಿಮ್ಮ ಮನೆಯವರ ಜನ್ಮ ದಿನಾಂಕದಲ್ಲಿ ಅಥವಾ ನಿಮ್ಮ ಮಕ್ಕಳ ಜನ್ಮ ದಿನಾಂಕದಲ್ಲಿದ್ದರೂ ಕೂಡ ಅದರ ಪರಿಣಾಮ ನಿಮ್ಮ ಮೇಲೆ ಬೀರುತ್ತೆ. ಗೆಳೆಯರೇ, ನಿಮಗೆ ಈಗ ಕುತೂಹಲ ಜಾಸ್ತಿ ಆಗ್ತಾ ಇರ್ಬೋದು, ಹಾಗಾಗಿ ನಿಮ್ಮನ್ನು ನಾವು ಜಾಸ್ತಿ ಕಾಯಿಸಲ್ಲ. ಆ ಮ್ಯಾಜಿಕಲ್ ಸಂಖ್ಯೆ ಯಾವುದು ಅಂದರೆ ಅದೇ ನಂಬರ್ 5. ಈ 5ನೇ ಸಂಖ್ಯೆ ಇದೆಯಲ್ಲ, ಇದನ್ನು ಇಂಗ್ಲೀಷ್ನಲ್ಲಿ ಬ್ಯಾಲೆನ್ಸಿಂಗ್ ನಂಬರ್ ಅಂತ ಕೂಡ ಕರೀತಾರೆ. ಇದೊಂದು ನಿಮ್ಮ ಜನ್ಮ ಸಂಖ್ಯೆಯಲ್ಲಿ ಇತ್ತು ಅಂದರೆ ಉದಾಹರಣೆಗೆ ನೀವು 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಹುಟ್ಟಿದರೆ, ಅಥವಾ 5ನೇ ತಿಂಗಳಲ್ಲಿ, ಅಥವಾ 1995, 2005 ಹೀಗೆ ಯಾವುದೇ ಸಂಖ್ಯೆನಲ್ಲಿ ಅಂದರೆ ಈ ನಿಮ್ಮ ಡೇಟ್ ಆಫ್ ಬರ್ತ್ನಲ್ಲಿ ಎಲ್ಲಿಯಾದರೂ ಈ ಸಂಖ್ಯೆ ಬಂತು ಅಂದರೆ 5 ಅನ್ನೋದು ಬಂತು ಅಂದರೆ ನೀವು ನಿಜಕ್ಕೂ ಅದೃಷ್ಟವಂತರೇ ಸರಿ. ಈ ಸಂಖ್ಯೆ ಅಧಿಪತಿ ಬುಧ. ಈ ಸಂಖ್ಯೆ ಜೊತೆ ಬೇರೆಲ್ಲ ಸಂಖ್ಯೆಗಳು ಕೂಡ ಹೊಂದ್ಕೊಳ್ತವೆ. ಹಾಗಾಗಿ ಈ ಸಂಖ್ಯೆಗೆ ಶತ್ರು ಸಂಖ್ಯೆನೇ ಇಲ್ಲ. ಅದಕ್ಕಾಗಿಯೇ ಇದನ್ನು ಲಕ್ಕಿ ನಂಬರ್ ಅನ್ನೋದು. ಸಂಖ್ಯಾಶಾಸ್ತ್ರದಲ್ಲಿ ನೀವು ಮೊದಲೇ ಹೇಳ್ದಂಗೆ 5, 14, 23ನೇ ತಾರೀಕಿನಂದು ಹುಟ್ಟಿದರೆ ನಿಮ್ಮ ಮೂಲ ಅಂಕ 5 ಆಗುತ್ತೆ. ನಿಮ್ಮ ಹುಟ್ಟಿದ ತಾರೀಕು, ತಿಂಗಳು ಹಾಗೆ ಇಸ್ವಿಯನ್ನು ಎಲ್ಲವನ್ನು ಒಟ್ಟಾರೆ ಕೂಡಿಸಿ ಬರೋ ಮೊತ್ತವನ್ನು ಸಿಂಗಲ್ ಡಿಜಿಟ್ಗೆ ತಂದರೆ ಅದು ಕೂಡ 5 ಅಂತ ಬಂತು ಅಂದರೆ ನಿಮ್ಮ ಭಾಗ್ಯಾಂಕ 5 ಆಗುತ್ತೆ. ಈ ಮೂಲಾಂಕ ಭಾಗ್ಯಾಂಕ ಕಂಡುಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಹಾಕಿದ್ದೀವಿ. ಅವುಗಳನ್ನು ನೋಡಿ ಆವಾಗ ನೀವೇ ನಿಮ್ಮ ಮೂಲಾಂಕ ಭಾಗ್ಯಾಂಕಗಳನ್ನು ಕಂಡುಹಿಡ್ಬೋದು. ಹಾಗೆಯೇ ಅವುಗಳ ಗುಣಲಕ್ಷಣಗಳನ್ನು ಸಂಪೂರ್ಣವಾಗಿ ಅಲ್ಲಿ ವಿವರಿಸಿದ್ದೀವಿ. ಹಾಗಾಗಿ ಆ ವಿಡಿಯೋಗಳನ್ನು ಈ ವಿಡಿಯೋದ ನಂತರ ನೀವು ನೋಡಿ ಅದನ್ನೆಲ್ಲ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಈಗ ಈ 5ನೇ ನಂಬರ್ನವರು ನೀವಾಗಿದ್ದರೆ ನಿಮ್ಮ ಅಥವಾ ನಿಮ್ಮವರಾಗಿದ್ದರೆ ಅವರ ಗುಣಲಕ್ಷಣಗಳು ಹೇಗಿರುತ್ತೆ ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಮೊದಲೇ ತಿಳಿಸಿದ ಹಾಗೆ ತುಂಬ ಹೊಂದಿಕೆಯ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ಎಂಥವರೊಂದಿಗೂ ಕೂಡ ನೀವು ಹೊಂದ್ಕೊಂಡು ಸಾಕ್ತೀರಾ. ಎಲ್ರಿಗೂ ತುಂಬ ಗೌರವ ಕೊಡಿ, ಎಲ್ರಿಗೂ ತುಂಬ ಬೇಕಾದ ವ್ಯಕ್ತಿಗಳಾಗಿ ಬಿಡ್ತೀರಾ. ನೀವು ತುಂಬ ಬುದ್ಧಿವಂತರಾಗಿರ್ತೀರಿ. ಹಾಗೆಯೇ ನೀವು ಒಳ್ಳೆ ಮನಶಕ್ತಿ ಹೊಂದಿರೋರು, ಅಂದರೆ ನಿಮ್ಮ ವಿಲ್ ಪವರು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಲೈಫ್ನಲ್ಲಿ ಆರ್ಥಿಕವಾಗಿ ಆಗಲಿ, ಆರೋಗ್ಯದ ವಿಷಯವಾಗಿ ಆಗಲಿ, ಯಾವುದೇ ವಿಷಯವಾಗಿ ತೊಂದರೆ ಬಂದರೂ ನೀವು ಮಾತ್ರ ಅದನ್ನು ಯಾರಿಗೂ ತೋರಿಸ್ಕೊಳ್ದೆ ನಗ್ನಾಗ್ತಾನೆ ಇರ್ತೀರ. ಅದು ನಿಮ್ಮ ಪ್ಲಸ್ ಪಾಯಿಂಟು. ಸುಖ ಇರಲಿ, ದುಃಖ ಇರಲಿ, ನಗ್ನಾಗ್ತಾನೆ ಇರ್ತೀರ ಅಂಥ ವ್ಯಕ್ತಿತ್ವದವ್ರು ನೀವು. ಹಾಗಾಗಿ ಮುಖದಿಂದ ನಿಮ್ಮ ಮನಸ್ಸನ್ನು ಯಾರು ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಜೀವನದಲ್ಲಿ ಎಂಥ ಕಠಿಣ ಪರಿಸ್ಥಿತಿನೇ ಬರಲಿ, ಅದನ್ನು ನಿಭಾಯಿಸೋ ಕಲೆ ನಿಮಗೆ ಜನ್ಮದತ್ತವಾಗಿ ಲಭಿಸಿರುತ್ತೆ. ಅದು ಗಾಡ್ ಗಿಫ್ಟ್ ನಿಮಗೆ. ಜೀವನ ಹಳಿ ತಪ್ಪಿದ್ರೂ ಕೂಡ ಎಲ್ಲರೂ ಅಚ್ಚರಿ ಪಡೋ ಹಾಗೆ ಅದನ್ನು ಸುಸ್ಥಿತಿಗೆ ತಂದ್ಕೋತೀರ ನೀವು. ನೀವು ತುಂಬ ರೊಮ್ಯಾಂಟಿಕ್ ಪೀಪಲ್ಲು. ಹಾಗೆಯೇ ಇನ್ನೊಬ್ಬರಿಗೆ ಕೆಲಸ ಹೇಗೆ ಮಾಡಬೇಕು ಅಂತ ಹೇಳ್ಕೊಡೋ ವ್ಯಕ್ತಿತ್ವದವರೇ ಹೊರತು ಇನ್ನೊಬ್ಬರ ಹತ್ರ ಹಾಗಲ್ಲ ಹೀಗೆ ಮಾಡು ಅಂತ ಹೇಳಿಸ್ಕೊಂಡು ಕೆಲಸ ಮಾಡೋರು ನೀವಂತೂ ಅಲ್ವೇ ಅಲ್ಲ. ನಿಮ್ಮ ಮನಸ್ಸು ಏನು ಕೆಲಸ ಮಾಡು ಅನ್ನತ್ತೋ ಅದನ್ನು ಆಲಸ್ಯ ಮಾಡದೆ ನೀವು ಮಾಡಿದಿರಿ ಅಂದರೆ ಜೀವನದಲ್ಲಿ ತುಂಬ ಸಕ್ಸಸ್ ಕಾಣ್ತೀರಾ. ಈ ಮಾತು ನಾವು ಯಾಕಂತಿದ್ದೀವಿ ಅಂದರೆ ನಿಮ್ಮ ವೀಕ್ನೆಸ್ಸು ಅದೇ ನಿಮ್ಮ ಲೇಜಿನೆಸ್ಸು, ಅಂದರೆ ಆಲಸ್ಯ ಇದೆಯಲ್ಲ, ಅದು ನಿಮ್ಮ ದೊಡ್ಡ ಶತ್ರು. ಆಲಸ್ಯ ಬಿಡಿ, ಮುಂದೆ ನೀವು ವಿರಾಟ್ ಕೊಹ್ಲಿ ಆಗ್ತೀರಾ, ಯೋಗಿ ಆದಿತ್ಯನಾಥ್ ಆಗ್ತೀರಾ, ರವಿಶಂಕರ್ ಗುರೂಜಿ ಥರನೇ ಆಗ್ಬೋದು. ಇಷ್ಟೆಲ್ಲ ಯಾಕೆ ಹೇಳಿದ್ವಿ ಅಂದರೆ ಇವರೆಲ್ಲ 5ನೇ ನಂಬರ್ನಲ್ಲಿ ಬರ್ತಾರೆ. ನಿಮ್ಮ ಅಂದರೆ 5ನೇ ನಂಬರ್ನವರ ಲಕ್ಕಿ ನಂಬರು 1, 5, 6, 7, 3. ಶತ್ರು ಸಂಖ್ಯೆನೇ ನಿಮಗಿಲ್ಲ ಬಿಡಿ.
ಆಮೇಲೆ ನಿಮ್ಮ ಲಕ್ಕಿ ಕಲರು ಗ್ರೀನು, ಯೆಲ್ಲೋ, ವೈಟು, ರೆಡ್ಡು, ಇವು ತುಂಬ ಲಕ್ಕಿ ಕಲರು. ಎಲ್ಲ ಮೊದಲೇ ತಿಳಿಸ್ದಂಗೆ ಬ್ಯಾಡ್ ಕಲರ್ ಯಾವುದೂ ಇಲ್ಲ, ಹಾಗಾಗಿ ಎಲ್ಲ ಕಲರು ನಿಮ್ಗೆ ಅಡ್ಜಸ್ಟ್ ಆಗುತ್ತೆ. ಆದರೆ ಮೊದಲು ಹೇಳಿದ್ವಲ್ಲ ಆ ಲಕ್ಕಿ ಕಲರು, ಅವು ನಿಮಗೆ ತುಂಬ ಅಡ್ಜಸ್ಟ್ ಆಗ್ತವೆ, ತುಂಬ ಲಕ್ಕನ್ನು ತಂದು ಕೊಡುವಂಥವು. ಪ್ರಿಯ ಗೆಳೆಯರೆ, ನಿಮ್ಮಲ್ಲಿ ಕೆಲವರಿಗೆ ನನ್ನ ಬರೋ ಚಾಟ್ನಲ್ಲಿ ಈ 5ನೇ ನಂಬರ್ ಇಲ್ವಲ್ಲಪ್ಪ ಅಂತ ಯೋಚನೆ ಬಂದಿರ್ಬೋದು. ಅದ್ರ ಬಗ್ಗೆ ನೀವು ಚಿಂತಿಸಬೇಡಿ. ಇದಕ್ಕೆ ಕೆಲವು ಪರಿಹಾರ ಇದೆ. ಅವೇನು ಅಂದರೆ, ಸ್ಫಟಿಕದ ಬ್ರಾಸ್ಲೆಟ್ ಮಾಡಿ ಕೈಗೆ ಹಾಕ್ಕೊಳ್ಳಿ, ಅಥವಾ ಮಾಲೆ ಮಾಡಿ ಅದನ್ನು ಕೊತ್ತನಲ್ಲಿ ಹಾಕ್ಕೊಳ್ಳಿ. ಹಸಿರು ತರಕಾರಿಗಳನ್ನು ಹೆಚ್ಚು ಉಪಯೋಗಿಸಿ. ಮನೆ ಸುತ್ತಮುತ್ತ ಹಸಿರು ಗಿಡಗಳನ್ನು, ಮರಗಳನ್ನು ಬೆಳೆಸಿ ಉಳಿಸಿ. ಹಾಗೆಯೇ ಯಾವುದಾದ್ರೂ ಹಸಿರು ಕಲರ್ನ ಬಟ್ಟೆಯನ್ನು, ಅಂದರೆ ಅಂಗಿ ಆಗಿರ್ಬೋದು ಅಥವಾ ನಿಮ್ಮ ಪ್ಯಾಂಟ್ ಯಾವುದಾದ್ರು ಒಂದನ್ನು ಅಥವಾ ಎರಡನ್ನು ಹಸಿರು ಕಲರ್ನಲ್ಲಿ ಹಾಕ್ಕೊಂಡು, ನಿಮಗೆ ಮೇಯ್ನ್ ದಿನಗಳಿರ್ತದೆ, ಒಂದು ಇಂಟರ್ವ್ಯೂ ಇರ್ಬೋದು ಅಥವಾ ಯಾವುದಾದ್ರು ಒಂದು ಕೇಸನ್ನು ಹ್ಯಾಂಡ್ಲ್ ಮಾಡುವಂಥದ್ದು ಅಥವಾ ಏನಾದರೂ ಒಂದು ಡೀಲ್ ಮಾಡುವಂಥ ದಿನ ಇರುತ್ತೆ. ವಿಶೇಷವಾದ ದಿನದಂದು ಹಸಿರು ಬಟ್ಟೆನ ಧರಿಸಿ ನೀವು ಹೋದ್ರಿ ಅಂದರೆ 5ರ ಒಂದು ಅನುಗ್ರಹ, ಅಂದರೆ ಬುಧದೇವರ ಅನುಗ್ರಹ ನಿಮಗೆ ಸಿಗುತ್ತೆ. ಹಾಗಾಗಿ ನಿಮ್ಮ ಯಾವುದೇ ಕೆಲಸ ಆಗಲಿ ಸಕ್ಸಸ್ ಆಗುತ್ತೆ. ಹಾಗಾಗಿ ನಿಮ್ಮ ಬರ್ತ್ ಚಾರ್ಟ್ನಲ್ಲಿ 5 ಇಲ್ಲ ಅಂತೇಳಿ ಚಿಂತೆ ಮಾಡೋದು ಬೇಡ. ಈ ಒಂದು ಪರಿಹಾರ ಅಂದರೆ ಈ ರೆಮಿಡಿಗಳನ್ನು ಮಾಡಿಕೊಂಡ್ರೆ ನಿಮಗೆ 5ರ ಅನುಗ್ರಹ ಆಗುತ್ತೆ. ಇನ್ನು 5ನೇ ನಂಬರ್ನವರು ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ಸಕ್ಸಸ್ ಆಗ್ತಾರೆ. ಆದರೆ ಬ್ಯಾಂಕಿಂಗು, ಫೈನಾನ್ಸ್ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ನಿಮಗೆ ಅಂದರೆ 5ನೇ ನಂಬರ್ನವರು ತುಂಬಾ ಸಕ್ಸಸ್ ಆಗ್ತಾರೆ. ಹಾಗಾಗಿ ಹೆಚ್ಚಾಗಿ ಇದರಲ್ಲಿ ತೊಡಗಿಸ್ಕೊಳ್ಳೋದು ಒಳ್ಳೆಯದು. ಅಥವಾ ಗೌರ್ಮೆಂಟ್ ಜಾಬು ಯಾವುದೇ ಕೆಲಸಕ್ಕೆ ಕೂಡ ನಿಮಗೆ ಅಡ್ಜಸ್ಟ್ ಆಗುತ್ತೆ ಬಿಡಿ, ತಲೆಬಿಸಿ ಇಲ್ಲ. ಆದರೆ ಹಣಕಾಸಿಗೆ ಸಂಬಂಧಪಟ್ಟಿದ್ದು ನಿಮಗೆ ಸ್ವಲ್ಪ ತುಂಬಾ ಕೈ ಹಿಡಿಯುತ್ತೆ. ಮೊದಲೇ ತಿಳಿಸಿದ ಹಾಗೆ ಈ 5ನೇ ನಂಬರ್ನವರು ದಯವಿಟ್ಟು ನಿಮ್ಮ ಆಲಸ್ಯವನ್ನು ಸ್ವಲ್ಪ ಬದಿಗಿಟ್ಟು ನೀವು ಜೀವನದಲ್ಲಿ ಏನೇ ಕೆಲಸ ಮಾಡೋಕ್ಕೋದ್ರೂ ನಿಮಗೆ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಆಲಸ್ಯ ಒಂದೇ, ಅಂದರೆ ಲೇಜಿನೆಸ್, ಅದು ಒಂದೇ ನಿಮ್ಮ ಶತ್ರು. ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಅಳವಡಿಸ್ಕೊಳ್ದೇನೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟಿಂಗ್ನಲ್ಲಿ ಯಾವ ಹುಮ್ಮಸ್ಸಿರುತ್ತೋ ಅದೇ ಹುಮ್ಮಸ್ಸಿನಿಂದನೇ ಮುಂದುವರಿಯಿರಿ. ಮಧ್ಯದಲ್ಲಿ ಆಲಸ್ಯ ಬಂತು ಅಂದರೆ ಅದನ್ನು ಮೂಲೆಗಿಟ್ಬಿಟ್ಟು ನಿಮ್ಮ ಒಂದು ಉತ್ಸಾಹನ ಮತ್ತೆ ಇಮ್ಮಡಿಗೊಳಿಸ್ಕೊಳ್ತಾ ಸಾಗಿ ನಿಮಗೆ ತುಂಬಾ ಸಕ್ಸಸ್ ಸಿಗುತ್ತೆ. ಇದಾಗಿತ್ತು 5ನೇ ನಂಬರ್ನವರ ವಿಶೇಷ ಗುಣಲಕ್ಷಣಗಳ ವಿಡಿಯೋ. ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಹಿಂದಿನ ಒಳ್ಳೊಳ್ಳೆ ವಿಡಿಯೋಗಳಿವೆ, ಅವನ್ನೆಲ್ಲ ನೋಡಿ ಹಾಗೆಯೇ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಪ್ರಿಯ ಗೆಳೆಯರೆ, ಮೊದಲು ಹೇಳ್ದಂಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ನಿಮ್ಮ ಬೆಂಬಲ ಕೊಡಿ. ಆಗ ನಾವು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕೋದಕ್ಕೆ ನಮಗೊಂದು ನೀವೊಂದು ಉತ್ತೇಜನ ಕೊಟ್ಟಂಗಾಗುತ್ತೆ. ಹಾಗಾಗಿ ನಮ್ಮ ಚಾನಲ್ನ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋಗೆ ನಾವು ಶುಭ ವಿದಾಯ ಹೇಳ್ತಾ ಇದ್ದೀವಿ. ಮುಂದಿನ ವಾರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಶ್ರೀ ಗಣೇಶಂ.